ದಾಳಾಮದೇವಿ ಹಾಗೂ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಂತ ನಡೆದಂತ ಕಾರ್ಯಕ್ರಮ ಸುಗಮವಾಗಿ ದೇವರ ಅನುಗ್ರಹದಿಂದ ನಮ್ಮೆಲ್ಲರ ಹಿರಿಯ ಮುತ್ತತ್ತಿಯಿಂದ ಎಲ್ಲರೂ ಸಂತೋಷಭರಿತವಾಗಿ ದುರ್ಗಾ ಪರಮೇಶ್ವರಿಗೆ ಪಾತ್ರರಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ನಾಟಕಕ್ಕೆ ಬಂದಂತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಅವರಿಗೆ ಈಗಾಗಲೇ ನಮ್ಮ ಸ್ನೇಹಿತರಾದಂತ ಮುದ್ದು ಬಡಿಗರವರು ಇದನ್ನು ನಡೆಸಿಕೊಡುತ್ತಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ನಾಟಕವನ್ನು ನೋಡಿ ಆನಂದಿಸಿ ಸಂತೋಷಗೊಳ್ಳಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಲೋ, ಶ್ರೀ ದಾಳಮದೇವಿ ಹಾಗೂ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ವಿಶೇಷವಾಗಿ ಕಲೆಯ ತವರೂರು ಕಲೆಯ ಗ್ರಾಮವಾಗಿರ್ತಕ್ಕಂತಹ ಮುತ್ತತ್ತಿಯ ಗ್ರಾಮದಲ್ಲಿ ಈ ವಿಶೇಷವಾಗಿರ್ತಕ್ಕಂತಹ ಜಾತ್ರಾ ಸಂಭ್ರಮದಲ್ಲಿ ಅರ್ಪಿಸುವ ಸುಂದರ ಕಲಾಕುಸುಮ ರೈತ ಸಕ್ಕರೆ ಜಗವೆಲ್ಲ ನಕ್ಕರೆ ಅರ್ಥಾರ್ಥ ಸಿಡಿದದ್ದ ಸಹೋದರು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಲ್ಪಡ್ತಾ ಇದ್ದಾರೆ. ಅಂತಹ ನಾಟಕದ ಆದಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ಗೌರವಪೂರ್ವಕವಾಗಿ ಕರೆಗೆ ಹೋಗ್ಕೊಟ್ಟು ತಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಸರ್ವಶ್ರೀ ಅವರಿವರೆನ್ನದೆ ಎಲ್ಲ ಅತಿಥಿ ವೃಂದವನ್ನ, ಜೊತೆಗೆ ಈ ಕಾರ್ಯಕ್ರಮದ ಯಶಸ್ಸನ್ನಗೊಳಿಸಲಿಕ್ಕೆ ಆಗಮಿಸಿರುವಂತಹ ಎಲ್ಲಾ ಕಲಾಭಿಮಾನಿಗಳನ್ನ, ತಮ್ಮೆಲ್ಲ ವೀಕ್ಷಕರನ್ನ, ಜೊತೆಗೆ ಸಂಗೀತ ಬಳಗವನ್ನ ಮೊದಲಿಗೆ ಸಾಂಕೇತಿಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ನಮ್ಮ ಈ ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಪ್ರೀತಿಪೂರ್ವಕವಾಗಿ ಮಾಲಾರ್ಪಣೆ ಮಾಡುವುದರೊಂದಿಗೆ ವಿಶೇಷವಾಗಿ ಅವರನ್ನ ಸನ್ಮಾನಿಸಿ ಗೌರವಿಸುವುದು ವಾಡಿಕೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ನಾನೀಗ ಅಣಿಯಾಗ್ತಾ ಇದ್ದೇನೆ. ಇವತ್ತಿನ ಈ ನಾಟಕದ ಘನ ಅಧ್ಯಕ್ಷತೆಯನ್ನ ವಹಿಸಿರುವ ನೆಚ್ಚಿನ ಹಿರಿಯರು ಆಗಿರ್ತಕ್ಕಂತಹ ಶ್ರೀಯುತ ಸುರೇಶ್ ಕಂಡೂರ್ ಬಿಜೆಪಿ ಗ್ರಾಮೀಣ ಘಟಕಾಧ್ಯಕ್ಷರು ಈಗ ಈ ನಾಟಕದ ಘನ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಪರಮಣ್ಣ ಆಡ್ಪಾರವರಿಂದ ತುಂಬ ಹೃದಯ ಧನ್ಯವಾದಗಳು. ಸರ್ವಶ್ರೀ ಅತಿಥಿಗಳಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಳ್ತಾ, ತಮ್ಮ ಒಂದು ಡಿಸಿಗ್ನೇಷನ್ ಆಗಲಿ ಅಥವಾ ಮುಂದಿನ ಕಾರ್ಯಕ್ರಮ ಇರುವುದರಿಂದ ಆದಷ್ಟು ಬೇಗನೆ ತಮ್ಮೆಲ್ಲರನ್ನ ನಾವು ಗೌರವಿಸ್ತಾ ಇದ್ದೇವೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಸೋಮ್ ಸಿಂಗ್ ಲಮಾಣಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸಿದ್ದು ಲೋಕಾಪುರ ಅವರಿಂದ ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರುವರಾಗಿರ್ತಕ್ಕಂತಹ ಶ್ರೀಯುತ MS ಪಾಟೀಲ್ ಅಬಕಾರಿ ಇಲಾಖೆ ನಿವೃತ್ತ CPI ಅವರು ಕೂಡ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ನಾಗೇಶ್ ಲೋಕಾಪುರದಿಂದ ಈತನಿಂದ ಧನ್ಯವಾದಗಳು. ಈ ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ಇನ್ನಿರುವ ಅತಿಥಿಗಳಾಗಿ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರುವ ಶ್ರೀಯುತ ಅರುಣ್ ಲೋಕಾಪುರ್ ಅವರು ಕೂಡ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶಿವರಾಜ್
ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಹುಲ್ಲಂಗೌಡ ಎಸ್ ಹೊಸಗೌಡರ್ ಅವರನ್ನು ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವ್ರಿಗೆ ಶ್ರೀಯುತರಿಗೆ ಶಿವನ ಎ ತಳವಾಡವರಿಂದ ಮಾಲಾರ್ಪಣೆ ಮತ್ತು ಧನ್ಯವಾದಗಳು. ಹಾಗೇನೆ ಇವತ್ತಿನ ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭದಲ್ಲಿ ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀಯುತ ಶಿವಾನಂದ್ ತವಳಿ ಅವರು ಸಹ ಇಲ್ಲಿದ್ದಾರೆ. ಅವರನ್ನು ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮಹಾಂತೇಶ್ ಲೋಕಾಪುರ್. ಧನ್ಯವಾದಗಳು. ಈ ನಾಟಕದ ದಿವ್ಯ ಜ್ಯೋತಿಯನ್ನ ಬೆಳಗಿಸಲಿಕ್ಕೆ ಆಗಮಿಸಿರುವಂತಹ ದಲಿತ ಮುಖಂಡರು ಹಾಗೂ ಹೋರಾಟಗಾರರು, ಜೊತೆಗೆ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀಯುತ ಮುತ್ತಣ್ಣ ಬೆನ್ನೂರವರು ಸಹ ಇಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ಲಕ್ಷ್ಮಣ ಮಾದಾರ್ ಅವರಿಂದ ಹೂ ಮಾಲಾರ್ಪಣೆ ಮತ್ತು ಸ್ವಾಗತ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಎಂಕಂಚಿ SC/ST ನೌಕರ ಸಂಘದ ಅಧ್ಯಕ್ಷರು ಬಾಗಲಕೋಟೆ ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಹನುಮಂತ್ ಮಾದಾರ್ ಅವರಿಂದ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಸ್ವಾಗತ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ಸತೀಶ್ ಸುಳಿಕೇರಿ ಅವರು ಕೂಡ ಇಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸದಾಶಿವ ಮಾದಾರ್ ಅವರಿಂದ ಮಾಲಾರ್ಪಣೆ ಮತ್ತು ಸವಿ ನೆನಪಿನ ಕಾಣಿಕೆ ಕೊಡುಗೆ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಶ್ರೀಯುತ ಸಿದ್ದಪ್ಪ ಲೋಕಾಪುರ್ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ದಯಮಾಡಿ ಕಮಿಟಿ ಅರ್ಜುನ್ ಬಾಲರ್ ಅವರಿಂದ ಸ್ವಾಗತ ಮತ್ತು ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರುವ ಹಿರಿಯರಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಬಸಪ್ಪ ಮೇಟಿ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರಕಾಶ್ ಮಾದಾರ್ ಅವರಿಂದ ಮಾಲಾರ್ಪಣೆ ಮತ್ತು ಸವಿ ನೆನಪಿನ ಕಾಣಿಕೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಸಂಗಪ್ಪ ಲೋಕಾಪುರ್ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಅರ್ಜುನ್ ಮಾದಾರ್ ಅವರಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಮಾಲಾರ್ಪಣೆ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಇನ್ನೂರು ಅತಿಥಿಗಳಾಗಿರುವ ಶ್ರೀಯುತ ಹನುಮಗೌಡ ಪಾಟೀಲ್, ಹನುಮಗೌಡ ಬಿರಾದಾರ್, ಮಾಜಿ TP ಮೆಂಬರ್ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಗುಳಪ್ಪ ಲೋಕಾಪುರ ಅವರಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಸನ್ಮಾನ.
ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರು ಆಗಿರ್ತಕ್ಕಂತಹ ಶ್ರೀಯುತ ಕರಿಯಪ್ಪ ಕಟ್ಟಿಮನಿ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಯಲ್ಲಪ್ಪ ಮಾದಾರ್ ಅವರಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಸನ್ಮಾನ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಸಿದ್ಲಿಂಗಪ್ಪ ಜೋಳ ಗ್ರಾಮ ಪಂಚಾಯತಿ ಸದಸ್ಯರು ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶಿವರಾಜ್ ಮುತ್ತತಿ ಅವರಿಂದ ಮಾಲಾರ್ಪಣೆ ಮತ್ತು ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ವಾಸುದೇವ್ ಪಾ ಲಮಾಣಿ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಹನುಮಂತ್ ಮಾದಾರ್ ಅವರಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಸನ್ಮಾನ. जिंदगी के राहों में रंजो गंगे ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ರಾಮಸ್ವಾಮಿ ನಾಯಕ್ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ದೇವಪ್ಪ ಮಾದಾರ್ ಅವರಿಂದ ಸನ್ಮಾನ ಮತ್ತು ಸವಿ ನೆನಪಿನ ಕಾಣಿಕೆ. ಹಾಗೇನೆ ಆಲೂರು ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ವೈಡಿ ಆಲೂರು ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶಿವರಾಜ್ ಮಾದಾರ್ ಅವರಿಂದ ಸನ್ಮಾನ ಮತ್ತು ಸವಿ ನೆನಪಿನ ಕಾಣಿಕೆ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ಯಲ್ಲಪ್ಪ ಗಾಂಜಿ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಯಲ್ಲಪ್ಪ ಮಾದಾರ್ ಈತನಿಂದ ಸನ್ಮಾನ ಮತ್ತು ಸವಿ ನೆನಪಿನ ಕಾಣಿಕೆ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಲಕ್ಷ್ಮಣ್ ಬೆಳಗಲ್ ಅವರು ಸಹ ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಮುತ್ತಪ್ಪ ಬಡಿಯಾರ್ ಅವರಿಂದ ಸ್ವಾಗತ ಮತ್ತು ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ಆನಂದ್ ಹೊಸಕೋಟೆ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಲೆಂಕಪ್ಪ ಮಾದಾರ್ ಈತನಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಸನ್ಮಾನ. ಜೀವಿಸಬಹುದೇ
ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಮಾತಪ್ಪ ಬೆಳಗಲ್ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಭೀಮಣ್ಣ ಮಾದಾರ್ ಈತನಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಸನ್ಮಾನ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ಬಸವರಾಜ್ ವಾಲಿಕಾರ್ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶಿವರಾಜ್ ಮಾದಾರ್ ಈತನಿಂದ ಸನ್ಮಾನ ಮತ್ತು ಒಂದು ಶಿವರಾಜ್ ಮಾದಾರಿಂದ ಸನ್ಮಾನ. ನಮ್ಮ ಕಮಿಟಿಯವರಲ್ಲಿ ಒಂದು ವಿನಂತಿ, ಒಂದು 4-5 ಜನ ಈ ಕಡೆ ಬಂದು ಹಾರವನ್ನು ತಗೊಂಡ್ರೆ ಈ ಕಡೆ ಈಸಿ ಆಗತ್ತೆ. ಸೊ ಸಮಯ ಹೆಚ್ಚಾಗಿರೋದ್ರಿಂದ ಆದಷ್ಟು ಬೇಗನೆ ಒಂದು 4 ಜನ ಇಲ್ಲಿ ಮುಂದೆ ಬಂದ್ಬಿಡ್ರಿ. ನೀವು ಕಮಿಟಿಯವರು ನಮ್ಮ ಯಾರ ನಿಮ್ಮ ಹೆಸರು ಹೇಳ್ತಿರ್ತಾರೆ ಈ ಕಡೆ ಬಂದ್ರೆ ಅಂದ್ರೆ ಅನುಕೂಲ ಆಗ್ಬಿಡುತ್ತೆ. ಒಂದು 4-5 ಜನ ಈ ಕಡೆ ಬಂದು. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ರಾಜು ಚಲವಾದಿ ಅವರು ಕೂಡ ಇದ್ದಾರೆ. ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಕಮಿಟಿಯವರು ಬಂದು ಅವರನ್ನ ಗೌರವಿಸಿ ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಶಿವ ಮಾದಾರ್ ಈತನಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಸನ್ಮಾನ. ನಿನ್ನ ಮನಸಾರೆ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಚನ್ನಬಸಪ್ಪ ಭಜಂತ್ರಿ ಅವರು ಕೂಡ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀತರಿಗೆ ಬಸಪ್ಪ ಮಾದಾರ್ ಈತನಿಂದ ಸನ್ಮಾನ ಮತ್ತು ಸವಿ ನೆನಪಿನ ಕಾಣಿಕೆ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಪ್ರಕಾಶ್ ವಾಲಿಕಾರ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸದಪ್ಪ ಮಾದಾರ್ ಅವರು ಈತನಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಸನ್ಮಾನ. ಸ್ವಲ್ಪ ಕಮಿಟಿ ಯಾರಾದ್ರೂ ಒಬ್ರು ತಾಯಂದ್ರನ್ನ ಇಲ್ಲಿ ಕಡೆ ಕರಿಬೇಕಾಗ ಕಂಡ ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಅಮೋಘ್ ಸಿದ್ದಪ್ಪ ಒಡಿಯಾರ್ ಸಾಕಿ ನಂದಿಹಾಳ್ ಅವರು ಸಹ ಇಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಲಕ್ಷ್ಮಣ್ ಮಾದಾರ್ ಅವರಿಂದ ಈತನಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಸನ್ಮಾನ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ಸಂಗಪ್ಪ ಎಂ ಲೋಕಾಪುರ್ ಅವರು ಸಹ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಅರ್ಜುನ್ ಸರಿಗನ್ನವರು ಕೂಡ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪ್ರಕಾಶ್ ಶ್ರೀಯುತರಿಗೆ ಪಾಟೀಲ್ ಸವಿ ನೆನಪಿನ ಕಾಣಿಕೆ ಮತ್ತು ಸಿರಿಗೊಂಡನಾದೆನು ಕನ್ನಡ ನಾಡಲ್ಲಿ ಮುಂದೆ ಬಹಳ ವಿಶೇಷವಾಗಿ ಸಹಸ್ರ
ಪುರುಷ ಪ್ರಧಾನವಾದ್ರೂ ಕೂಡ ಈ ನಾಟಕದಲ್ಲಿ ತಾಯಂದ್ರು ಕೂಡ ಇದ್ದಾರೆ. ಅಂತಹ ತಾಯಂದರಾಗಿರ್ತಕ್ಕಂಥ ಶ್ರೀಮತಿ ಸುಭದ್ರಾ ಚಲವಾದಿ ಅವರನ್ನು ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆ ತಾಯಂದರಿಗೆ ಕಲಾವತಿ ಮಾದರ್ ಸವಿನೆನಪಿನ ಕಾಣಿಕೆ ಮತ್ತು ಸನ್ಮಾನ ಸಮಾರಂಭ ಈ ತರದ ಮೊಗಲಾರಿ ಮಗಳು ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರುವ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಣ್ಣ ದೊಡ್ಡಮಣಿ ಅವರು ಸಹ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಹನುಮಂತ್ ಮಾದರ್ ಅವರಿಂದ ಸವಿನೆನಪಿನ ಕಾಣಿಕೆ ಮತ್ತು ಸನ್ಮಾನ ಸಮಾರಂಭ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ದೊಡ್ಡಮಣಿ ಸಾಕಿನ್ ಚಿನ್ವಾಲ್ ಅವರು ಸಹ ಇಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ವಿಠಲ್ ಮಾದರಿಂದ ಈತನಿಂದ ಸನ್ಮಾನ ಮತ್ತು ಸವಿನೆನಪಿನ ಕಾಣಿಕೆ. ಮಾತು ಕಲಿಯಬೇಕು ಧನ್ಯವಾದಗಳು. ಹಾಗೇನೆ ಯಮನಪ್ಪ ಬೀರ್ ಕಬ್ಬಿ ಸಾಕಿ ನಿಂಗಾಪುರ್ ದುರ್ಗಾದೇವಿಯ ಅರ್ಚಕರು ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪ್ರಕಾಶ್ ಮಾದರ್ ಶ್ರೀಯುತರಿಗೆ ಈತನಿಂದ ಸನ್ಮಾನ ಮತ್ತು ಸವಿನೆನಪಿನ ಕಾಣಿಕೆ. इस दिल में प्यार रखा है, इस दिल में प्यार रखा है, तेरा ही नाम ಧನ್ಯವಾದಗಳು. ಹಾಗೇನೆ ಓರ್ವ ಹಿರಿಯರಾಗಿರ್ತಕ್ಕಂಥ ಮಾದೇವಪ್ಪ ಮಾದರ್ ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆ ಶ್ರೀಯುತ ಅಜ್ಜರಿಗೆ ಮಾಲಾರ್ಪಣೆಯನ್ನ ಮಾಡ್ಬೇಕಂತೇಳಿ ಕಮಿಟಿಯವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. प्यार के अब ಯಮನಪ್ಪ ಮಾದರ್ ಈತನಿಂದ ಸವಿನೆನಪಿನ ಧನ್ಯವಾದಗಳು. ಹಾಗೇನೆ ಮುತ್ತತ್ತಿ ಗ್ರಾಮದಲ್ಲಿಯೇ ದೇವಿಯ ಅರ್ಚಕರಾಗಿರ್ತಕ್ಕಂಥ ಶ್ರೀಯುತ ಯಮನಪ್ಪ ಮಾದರ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಸುರೇಶ್ ಮಾದರ್ ಈತನಿಂದ ಸನ್ಮಾನ ಮತ್ತು ಸವಿನೆನಪಿನ ಕಾಣಿಕೆ. ಏನೈತಿ ಜೀವನದಾಗ ಹೋಗುದೈತಿ ಬಂದಾಗ ಜೀವನದಾಗ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಇನ್ನೂರು ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಚಂದ್ರಪ್ಪ ಮಾದರ್ ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಶಿವ ಮಾದರ್ ಈತನಿಂದ ಸನ್ಮಾನ ಮತ್ತು ಸವಿನೆನಪಿನ ಕಾಣಿಕೆ. ಕನ್ನಡ ಗಂಗೆಗೆ ನೀರು ವಿನಾನೀಗ, ನೀರು ವಿನಾನೀಗ. ಧನ್ಯವಾದಗಳು. ಹಾಗೇನೆ ಮುತ್ತತ್ತಿಯ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಸಾಬಣ್ಣ ಮಾದರ್ ದುರ್ಗಾದೇವಿಯ ಅರ್ಚಕರು ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೂ ಸಹ ಶಿವ ಯಲ್ಲಪ್ಪ ಮಾದರ್ ಈತನಿಂದ ಸನ್ಮಾನ ಮತ್ತು ಸವಿನೆನಪಿನ ಕಾಣಿಕೆಯನ್ನು ಸಾಬಣ್ಣ ಮಾದರ್ ಜೀವನ ಪಾಪನ ಗಾಯನ ದೇವರ ಗುಣ. ಕನ್ನಡ ಗಂಗೆಗೆ ನೀರು ವಿನಾನೀಗ, ನೀರು ವಿನಾನೀಗ. ಧನ್ಯವಾದಗಳು. ಹಾಗೇನೆ ಯುವ ಉತ್ಸಾಹಿಗಳು ಆಗಿರ್ತಕ್ಕಂಥ ಶ್ರೀಯುತ ವಿಠಲ್ ಮಾದರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಯಮನಪ್ಪ ಮಾದರ್ ಈತನಿಂದ ಸವಿನೆನಪಿನ ಕಾಣಿಕೆ ಮತ್ತು ಸನ್ಮಾನ.
ಜೀವನ ಪಾವನದಾಯನ ದೇವರವಿಂದ ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ 200 ಅತಿಥಿಗಳಾಗಿ ಶ್ರೀಯುತ ಮುದುಕಪ್ಪ ಮಾದರ್ ಅವರು ಸಹ ಇದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಂಗೀತರಿಗೆ ಈತನಿಂದ ಸನ್ಮಾನ ಮತ್ತು ಸವಿ ನೆನಪಿನ ಕಾಣಿಕೆ ವಿತರಣೆ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಧರ್ಮಣ್ಣ ಅವರು ಕೂಡ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತ ಧರ್ಮಣ್ಣ ಅವರಿಗೆ ಉಮೇಶ್ ಮಾದಾರ್ ಈತನಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಸನ್ಮಾನ. ಉಮೇಶ್ ಮಾದಾರ್ ನೀನು ಎಂದು ನಾಟಕದ ಹಿತೈಷಿಗಳು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಶ್ರೀಯುತ ಭರಮಣ್ಣ ಹಡಪದವರು ಕೂಡ ಇಲ್ಲಿ ಹಿರಿಯರಿದ್ದಾರೆ. ಅವರಿಗೂ ಸಹ ಕಮಿಟಿಯವರು ಮಾಲಾರ್ಪಣೆಯನ್ನ ಮಾಡಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಈತನೇ ಅರ್ಜುನ ಮಾದಾರ್ ಮತ್ತು ಹನುಮಂತ್ ಮಾದಾರ್ ಅವರೆಲ್ಲ ಮಾಲಾರ್ಪಣೆ. ನಿನ್ನಯ ಕೈಯಲ್ಲಿ ಬಂದೆಯು ಹಾಗೇನೆ ಈ ನಾಟಕಕ್ಕೆ ನಿರ್ದೇಶನ ಜೊತೆಗೆ ಸಂಗೀತಗಾರರು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಗುರುಗಳು ಆಗಿರ್ತಕ್ಕಂಥ ಶ್ರೀಯುತ ರೇವಣ್ ಸಿದ್ದಯ್ಯ ನಿಡಗುಂಡಿ ಹಾರ್ಮೋನಿಯಂ ಮಾಸ್ಟರ್ಗೂ ಕೂಡ ಸಹ ಸ್ವಾಗತವನ್ನ ಕೋರ್ತಾ ಶ್ರೀಯುತರಿಗೆ ಮಾಲಾರ್ಪಣೆಯನ್ನ ಮಾಡಬೇಕಂತ ಕಮಿಟಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅತ್ಯಂತ ವಿಶಿಷ್ಟ ರಸದೌತಣವನ್ನ ನೀಡ್ತಕ್ಕಂಥ ಸಂಗೀತದ ಬಳಗ ಅಂತಂದ್ರೆ ಶಬ್ಬೀರ್ ಬದಾಮಿ ಅವರ ಒಂದು ಸಂಗೀತ ಬಳಗಕ್ಕೆ ಅವರ ಪರವಾಗಿ ಅವರಿಗೆ ಮಾಲಾರ್ಪಣೆಯನ್ನ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶಿವ ಬೋಣಾಗ್ನಿ ಇದರಿಂದ ಸನ್ಮಾನ ಮತ್ತು ಸಂಗೀತ ಕಾಣಿಕೆಯನ್ನು ವಿತರಣೆ ಮಾಡಬೇಕು. ಬಹಳಷ್ಟು ಶ್ರಮಜೀವಿಗಳಾಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಲೋಕಾಪುರ್ ಅವರು ಸಹ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಭರಮಣ್ಣ ಹಡಪದವರು ಈತನಿಂದ ಸವಿ ನೆನಪಿನ ಕಾಣಿಕೆ ಮತ್ತು ಮಾಲಾರ್ಪಣೆ. ಮಾಂತಪ್ಪ ಲೋಕಾಪುರ್ ಅವರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತ ಮಾಂತಪ್ಪ ಲೋಕಾಪುರ್ ಅವರಿಗೂ ಸಹ ಸನ್ಮಾನಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಆದಿಜಾಂಬವದ ಯಾವುದೇ ಕಾರ್ಯಕ್ರಮ ಅಂದ್ರೆ ಸಾಗರದಷ್ಟು ಸಂಖ್ಯೆಯಷ್ಟು ನಮ್ಮ ಅತಿಥಿ ಬಳಗ. ಅಂತ ಅತಿಥಿ ಬಳಗದ ಒಂದು ಆಗಮನದಲ್ಲಿ ಈ ವೇದಿಕೆಗೆ ಆಗಮಿಸಬೇಕಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಎ ಮಾದರ್ ಗ್ರಾಮ ಪಂಚಾಯತಿ ಸದಸ್ಯರು ಚಿಟ್ಟಿನಕೊಪ್ಪ ದಯಮಾಡಿ ವೇದಿಕೆಗೆ ಬರಬೇಕು. ತದನಂತರ ಶ್ರೀ ಪರಶುರಾಮ್ ಮಾದರ್ ಗ್ರಾಮ ಪಂಚಾಯತಿ ಸದಸ್ಯರು ಸಾಕಿ ನಾನಾಗ್ಲಿ ದಯಮಾಡಿ ಈರುವರು ಅತಿಥಿಗಳು ಬಂದಿದ್ದೀರಿ. ದಯಮಾಡಿ ವೇದಿಕೆಗೆ ಬಂದು ನಮ್ಮ ಒಂದು ಪ್ರೀತಿಯ ಗೌರವ ಮತ್ತು ಸನ್ಮಾನವನ್ನ ಸ್ವೀಕಾರ ಮಾಡ್ಕೋಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ಭೀಮಣ್ಣ ಪದ್ದಪ್ಪ ಮಾದರ್ ಅವರಿಗೂ ಸಹ ಪ್ರೀತಿಯ ಮಾಲಾರ್ಪಣೆಯನ್ನ ಮಾಡ್ಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಈರುವರು ಗ್ರಾಮ ಪಂಚಾಯತಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ಪ್ರೀತಿಯ ಮಾಲಾರ್ಪಣೆಯನ್ನ ಸ್ವೀಕರಿಸಿಕೊಳ್ಬೇಕು.
ಧನ್ಯವಾದಗಳು. ಹಾಗೇನೆ ಈ ನಾಟಕದ ನಿರೂಪಕರು ಆಗಿರ್ತಕ್ಕಂಥ ಆತ್ಮೀಯ ಗೆಳೆಯರು ಆಗಿರ್ತಕ್ಕಂಥ ಶ್ರೀ ಜಗದೀಶ್ ಮುಗನೂರ್ ಅವರು ಸಹ ವೇದಿಕೆಗೆ ಬಂದು ಪ್ರೀತಿಯ ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಕಮಿಟಿ ಅವರು ಇಷ್ಟಪಡ್ತಾ ಇದ್ದಾರೆ. ದಯಮಾಡಿ ಬಂದು ನನ್ನ ಪರವಾಗಿ ಸಹ ತಾವೇ ಸ್ವೀಕಾರ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀಯುತ ಜಗದೀಶ್ ಮಾದಾರ್ ಗ್ರಾಮ ಪಂಚಾಯತಿ ಸದಸ್ಯರು ಚಿಟ್ಟಿನಕೊಪ್ಪ, ಜೊತೆಗೆ ಪರಶುರಾಮ್ ಮಾದಾರ್ ಗ್ರಾಮ ಪಂಚಾಯತಿ ಸದಸ್ಯರು ನಾನಾಗ್ಲಿ. ಬಹಳಷ್ಟು ಕಮಿಟಿ ಅವರು ನಿಮ್ಮನ್ನು ನೋಡಿದ್ದಾರೆ. ದಯಮಾಡಿ ತಾವು ಬಂದಿದ್ದೀರಾ, ಆದಷ್ಟು ಬೇಗನೆ ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಗೌರವವನ್ನ ಸ್ವೀಕರಿಸಬೇಕು ಅಂತ ಆ ಈರುವರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು. ಹಾಗೇನೆ ಕಾರ್ಯಕ್ರಮದ ಮುಂದಿನ ಒಂದು ಭಾಗಕ್ಕೆ ಅಣಿ ಆಗ್ತಾ ಇದ್ದೇನೆ. ನಿರೂಪಣೆ ನಡೆಸಿಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಮುತ್ತು ಬಡ್ಗೇರ್ ಸರ್ ಅವರಿಗೆ ಕೂಡ ಒಂದು ಹೂ ಮಾಲಾರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನು ಕೊಟ್ಟು ತಾವು ಸನ್ಮಾನಿಸಬೇಕಂತ ತಮ್ಮಲ್ಲಿ ವಿನಂತಿ ಕಮಿಟಿಯ ಪರವಾಗಿ. ಹಾಗೇನೆ ಹನುಮಂತ ಮಾದರ್ ಅವ್ರಿಗೂ ಸಹ ಪ್ರೀತಿಯ ಮಾಲಾರ್ಪಣೆಯನ್ನ ಮಾಡಬೇಕಂತ ಹೇಳಿ ಕಮಿಟಿ ಅವರು ವಿನಂತಿಸಿಕೊಳ್ತಾ ಇದ್ದಾರೆ. ದಯಮಾಡಿ ಹನುಮಂತ ಅವರು ಕೂಡ ಸ್ವೀಕಾರ ಮಾಡಬೇಕು. ಧನ್ಯವಾದಗಳು. ಹಾಗೇನೆ ಕಮಿಟಿಯವರ ಅಪೇಕ್ಷೆಯಂತೆ ಶ್ರೀ ಗುರು ಪುಟ್ಟರಾಜ್ ಮೆಲೋಡಿಯಸ್ ಬದಾಮಿಯ ಮಾಲೀಕರಾಗಿರ್ತಕ್ಕಂಥ ಶಬೀರ್ ಬನಾಮ್ ಅವರು ದಯಮಾಡಿ ಪ್ರೀತಿಯ ಮಾಲಾರ್ಪಣೆಯನ್ನ ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಬಾದರ್ ಅವರು ದಯವಿಟ್ಟು ವೇದಿಕೆಗೆ ಬಂದ ಹೂ ಮಾಲಾರ್ಪಣೆ ಮತ್ತು ಅವರು ಸನ್ಮಾನವನ್ನ ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಶಿವಪ್ಪ ತಳವಾರ್ ಅವರು ಕೂಡ ಈ ವೇದಿಕೆಗೆ ಬಂದು ಸನ್ಮಾನ ಸಮಾರಂಭ ಮತ್ತು ಹೂ ಮಾಲಾರ್ಪಣೆಯನ್ನ ಮಾಡಬೇಕಂತ ತಮ್ಮಲ್ಲಿ ಕಮಿಟಿಯ ಪರವಾಗಿ ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಹಾಗೇನೆ ಈ ಒಂದು ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನ ಮಾಡ್ತಕ್ಕಂತಹ ತಳೆವಾಡವರು, ದಯವಿಟ್ಟು ಶಿವಣ್ಣ ತಳೆವಾಡವರು ದಯಮಾಡಿ ಆತ್ಮೀಯ ನಮ್ಮ ಸಂಗಣ್ಣ ತಳೆವಾಡವರ ಸಹೋದರರು ದಯಮಾಡಿ ಅವರು ಬಂದು ಈ ನಾಟಕದಲ್ಲಿ ಪ್ರೀತಿಯ ಸನ್ಮಾನವನ್ನ ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತು ಅರ್ಜುನ್ ಮಾದರ್ ಅವರಿಗೂ ಸಹ ಪ್ರೀತಿಯ ಮಾಲಾರ್ಪಣೆಯನ್ನ ಮಾಡ್ಬೇಕಂತ ಕಮಿಟಿ ಅವರು ಇಷ್ಟಪಡ್ತಾ ಇದ್ದಾರೆ. ದಯಮಾಡಿ ಅವರು ಕೂಡ ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಗಪ್ಪ ಮಾತಾರ್ ಗುತ್ತಿಗೆದಾರರು ಅವ್ರಿಗೂ ಕೂಡ ಹೂ ಮಾಲಾರ್ಪಣೆ ಮತ್ತು ಸನ್ಮಾನ. ಬೇವೂರು
ಸಮಯದ ಅಭಾವ ಇರೋದ್ರಿಂದ ಕಮಿಟಿಯ ಎಲ್ಲ ಸಮಿತ್ರ ಬಳಗದವರು ಅವರಿವರನ್ನದ ನಿಮ್ಮ ಸಹೃದಯತೆಯ ಒಂದು ಪ್ರೇರಣೆ ಬಹಳ ಮುಖ್ಯ. ಎಲ್ಲರಿಗೂ ಕೂಡ ಆ ಒಂದು ಪ್ರೀತಿಯ ಮಾಲಾರ್ಪಣೆ ತಲುಪಿದೆ ಅಂತ ಎಲ್ಲ ಕಮಿಟಿಯ ಬಳಗದವರು ಭಾವಿಸ್ಕೊಳ್ಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತಾ ಈ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇನೆ. ಈ ನಾಟಕದ ದಿವ್ಯ ಉದ್ಘಾಟನೆ, ದಿವ್ಯ ಜ್ಯೋತಿಯನ್ನ ಬೆಳಗಿಸುವುದರೊಂದಿಗೆ ಉದ್ಘಾಟನಾ ಸಮಾರಂಭಕ್ಕೆ ನಾನೀಗ ಅಣಿಯಾಗ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮುತ್ತಣ್ಣವಾಯ್ ಬೆನ್ನೂರ್, ಜೊತೆಗೆ ಹುಲ್ಲನಗೌಡ ಗೌಡರ್ ಉಪಾಧ್ಯಕ್ಷರು ಬಿಜೆಪಿ ಗ್ರಾಮೀಣ ಘಟಕ, ಜೊತೆಗೆ 200 ಅತಿಥಿಗಳು ಅವರಿವರನ್ನದೇ ಸಹಸ್ರರೆಲ್ಲರೂ ತಮ್ಮ ಅಮೃತ ಹಸ್ತದೊಂದಿಗೆ ಈ ಕಾರ್ಯಕ್ರಮದ ದಿವ್ಯ ಜ್ಯೋತಿಯನ್ನ ಬೆಳಗಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ. ದ್ಯಾವಪ್ಪ ಮಾದಾರ್ ಅವ್ರಿಗೂ ಕೂಡ ಇವು ಹೂ ಮಾಲಾರ್ಪಣೆ ಮತ್ತು ಸನ್ಮಾನ. ಹಣತೆಯನ್ನ ಹಚ್ಚುತ್ತೇನೆ, ಇಡೀ ಜಗತ್ತಿನ ಕತ್ತಲೆಯನ್ನ ಹೊಡೆದೋಡಿಸ್ತೇನೆ ಎಂಬ ಪ್ರಮೇಯದಿಂದಲ್ಲ, ಹಣತೆಯನ್ನ ಹಚ್ಚುತ್ತೇನೆ, ಇಡೀ ಜಗತ್ತನ್ನ ಗೆಲ್ತೇನೆ ಎಂಬ ಪ್ರಮೇಯದಿಂದಲ್ಲ, ಇರುವಷ್ಟಾದರೂ ದಿನ ನನ್ನ ಮುಖ ನಿನ್ನ ಮುಖ ಭರವಸೆದೊಂದಿಗೆ ಕಾಣಲಿ ಎಂಬ ಒಂದು ಜ್ಯೋತಿಯನ್ನ ಹಚ್ತಾ ಇದ್ದಾರೆ ಎಲ್ಲ ಅತಿಥಿ ಮಹೋದಯವರಿಗೆ ಧನ್ಯವಾದಗಳನ್ನ. ಅವರಿವರನ್ನದೇ ಎಲ್ಲ ಅತಿಥಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ನಾಟಕದ ದಿವ್ಯ ಉದ್ಘಾಟನೆ ರಿಬ್ಬನ್ ಕಟ್ ಮಾಡುವುದರ ಮೂಲಕ ದಿವ್ಯ ಉದ್ಘಾಟನೆಯನ್ನ ಶ್ರೀಯುತ MS ಪಾಟೀಲ್, ಜೊತೆಗೆ ಸತೀಶ್ ಸುಳೇಕೇರಿ ಜಾಗೃತ ಸದಸ್ಯರು, ಜೊತೆಗೆ ನಿವೃತ್ತ ಅಧಿಕಾರಿ ಅವರ ಧನ್ಯವಾದಗಳು. ಹಾಗೆ ಬಲೂನ್ ಉದ್ಘಾಟನೆ ಶ್ರೀಯುತ ಹೊಂಸಿಮ್ ಲಮಾಣಿ, ಜೊತೆಗೆ HB ಬಿರಾದಾರ್ ಟಿಪಿ ಮೆಂಬರ್ ಹಾಗೂ ಅವರಿವರನ್ನದೇ ಎಲ್ಲ ಅತಿಥಿಗಳು ತಮ್ಮ ಅಮೃತ ಹಸ್ತದೊಂದಿಗೆ ಆ ಒಂದು ಬಲೂನ್ ಉದ್ಘಾಟನೆಯನ್ನ ಮಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಲೂನ್ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಅವರಿಗೆ ಅಕ್ಕರೆ ಪ್ರೀತಿಯ ಧನ್ಯವಾದಗಳು. ಧನ್ಯವಾದಗಳು. ಹಾಗೆಯೇ ಶಿವಾನಂದ್ ತವಳಿ ಖ್ಯಾತ ವಕೀಲರು, ಜೊತೆಗೆ ಜ್ಞಾನಪ್ಪ ಚಲವಾದಿ ಅವರಿಂದ ಪಾರವಾಳದ ಉದ್ಘಾಟನೆ. ಧನ್ಯವಾದಗಳು. ಧನ್ಯವಾದಗಳು. ನಾಗಾಲೋಟದ ಕುದುರೆಯಂತೆ ಎಲ್ಲ ಒಂದು ಉದ್ಘಾಟನೆಯನ್ನ ನೆರವೇರಿಸಿರುವ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ನಾಟಕವನ್ನು ಉದ್ದೇಶಿಸಿ ಶ್ರೀಯುತ ಶಿವಾನಂದ್ ತವಳಿ ಅವರು ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ದಯಮಾಡಿ ಕಮಿಟಿಯವರು ಆದಷ್ಟು ಬೇಗನೆ ಆ ಕಡೆ ಸರ್ ನಿಂತ್ರೆ ಒಂದೆರಡೆರಡು ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತಾರೆ. ನಮ್ಮಪ್ಪ ಬನಾಗ್ನಿ ದಯವಿಟ್ಟು ಮಾಲಾರ್ಪಣೆಯನ್ನ ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಾಳಮ್ಮ ದೇವಿ ಹಾಗೂ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವದ ಈ ನಾಟಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗ್ರಾಮೀಣ ಅಧ್ಯಕ್ಷರಾದ ಸುರೇಶ್ ಕೊಂಡೂರವರೇ,
ಈ ಭಾಗದ ಪ್ರಮುಖರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದ ಸೋಮಸಿಂಗ್ ಲಮಾಣಿ ಅವರೇ, ಸಹೋದರ ಮುತ್ತಣ್ಣ ಬೆಣ್ಣೂರವರೇ, ಇನ್ನೋರ್ವ ಸಹೋದರರಾದ ಲಕ್ಷ್ಮಣ್ ವೆಂಕಂಚಿ ಅವರೇ, ಸತೀಶ್ ಮಾದರ್ ಅವರೇ, ವೈಡಿ ಆಲೂರ್ ಅವರೇ, ಸಿದ್ದು ಲೋಕಾಪುರ ಅವರೇ, ಅವರಿವರನ್ನದೇ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ನೋಡಲು ಆಗಮಿಸಿದಂಥ ಎಲ್ಲ ಹಿರಿಯರೇ, ತಾಯಂದಿರೇ ಮತ್ತು ಕಲಾವಿದರೇ, ಈಗಾಗಲೇ ವೇಳೆ ಬಹಳ ಆಗಿದೆ. ನಾನು ಮತ್ತು ಸುರೇಶ್ ಕೊಂಡೂರು, ಮುತ್ತಣ್ಣ ಬೆಣ್ಣೂರವರು ಭಗವತಿಯಲ್ಲಿ ಒಂದು ನಾಟಕದ ಕಾರ್ಯಕ್ರಮ ಉದ್ಘಾಟನೆಗೆ ಹೋಗಬೇಕಾಗಿದೆ. ನಮಗೆ ಈಗ ಸುಮಾರು ಫೋನ್ಗಳು ಬರ್ತಾ ಇದೆ, ಅವರು ಬರ್ರಿ ಅಂತೇಳಿ ನಮಗೆ ಕರೆಯಾಕತ್ತಾರ. ಅದಕ್ಕೆ ನಾವೊಂದು 2 ಮಾತನ್ನು ಮಾತಾಡಿ ನಾವು 3 ಜನ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಹೊರಡ್ತೀವಿ. ತಾವು ಅದಕ್ಕೆ ಅನುಮತಿಯನ್ನು ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ದುರ್ಗಾ ಪರಮೇಶ್ವರಿ ನಾಟಕ ಸಂಘದ ಈ ನಾಟಕ ರೈತ ನಕ್ಕರೆ ಜಗವಲ್ಲ ಸಕ್ಕರೆ ಅರ್ಥಾತ್ ಸಹೋದರ ಸಿಡಿದಂತ ಸಹೋದರರು ಈ ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮ ಸಮಾಜದ ಯುವಕರು ಇವತ್ತು ಜಾತ್ರಾ ನಿಮಿತ್ತವಾಗಿ ನಾಟಕವನ್ನು ಕಲಿತಿದ್ದಾರೆ. ಆ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟ ಸನ್ನಿವೇಶಗಳನ್ನು ಇವಲ್ಲೇ ಬಿಟ್ಟು ನೀವು ಮುಂದೆ ನಿಮ್ಮ ಜೀವನವನ್ನು ಸರಿಪಡಿಸಿಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಾವು ಮೂಲತಃ ಆದಿಜಾಂಬವರು ಮೂಲತಃ ಸಂಗೀತದಲ್ಲಿ ಪ್ರವೀಣರು, ಆದರೆ ಬರ್ತಾ ನಮ್ಮಲ್ಲಿ ಶಿಕ್ಷಣದ ಕೊರತೆಯಿಂದ ನಾವು ಸಂಗೀತವನ್ನು ಮುಂದುವರಿಸ್ಕೊಂಡು ಹೋಗಲಿಲ್ಲ. ನಿಮಗೆ ಗೊತ್ತಿದ್ದಂಗೆ ನಮ್ಮ ಮಾತಂಗಿ ಮೊಟ್ಟ ಮೊದಲಿಗೆ ಈ ಜಗತ್ತಿಗೆ ಸಂಗೀತವನ್ನು ಹೇಳಿಕೊಟ್ಟಂತ ಮಾತಂಗಿ ನಮ್ಮ ಸಮಾಜದ ಒಬ್ಬ ಮಹಾನ್ ವ್ಯಕ್ತಿ ಅನ್ನೋದನ್ನು ತಾವೆಲ್ಲ ಗಮನಿಸಬೇಕು. ಈ ಕವಿರತ್ನ ಕಾಳಿದಾಸನಿಗೆ ಸಂಗೀತ ಕವಿಯಾಗಲು ಕಾರಣೀಭೂತರಾದಂಥ ಮಾತಂಗಿ ಸಮಾಜದಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಜೀವನದಲ್ಲಿ ಅನೇಕ ಅಡೆತಡೆಗಳ ಬಂದರೂ ಕೂಡ ನಾವನ್ನು ನಿಭಾಯಿಸಿಕೊಂಡು ಹೋಗುವುದೇ ಒಂದು ನಮ್ಮ ಜೀವನದ ಗುರಿಯಾಗಿರಬೇಕು. ನಾವು ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಶಿಕ್ಷಣದಿಂದ ಮುಂದೆ ಬರಬೇಕು. ನಾವು ಶಿಕ್ಷಣದಿಂದ ಮುಂದೆ ಬಂದರೆ ಮಾತ್ರ ಬೇರೆ ಸಮಾಜದವರ ಜೊತೆ ಫೈಟ್ ಮಾಡಲು ಮತ್ತು ಅವರಂತೆ ನಾವು ಬದುಕಲು ನಮಗೆ ಅನುಕೂಲ ಆಗುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ನಮಗೆ ಹೋರಾಟದ ಮೂಲಕ ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದಲ್ಲಿ ಒಳ್ಳೆಯ ಶಿಕ್ಷಣವಂತರಾಗಿ ಆಗಬೇಕು ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಯನ್ನು ಈಡೇರಿಸಬೇಕಾದ್ರೆ ನಾವು ಶಿಕ್ಷಣದಿಂದ ಮುಂದೆ ಬರಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ನಾವು ಇವತ್ತು ಬೇರೆ ಸಮಾಜದವರ ಜೊತೆ ಹೊಂದಾಣಿಕೆಯಿಂದ ಬದುಕಬೇಕು, ಅವರ ಜೊತೆ ಸಹೋದರ ಸಹೋದರಿಯಂತೆ ನಾವು ಇರಬೇಕು. ಹಾಗಾಗಿ ನಾವು ಕೂಡ ಆರ್ಥಿಕವಾಗಿ ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಈ ನಾವು ಜಾತ್ರೆಯನ್ನ ನಾವು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಮಾಡ್ತಾ ಇರ್ತೀವಿ ಅಂದ್ರೆ ಅದು ಆದಿ ಕಾಲದಿಂದ ಬಂದೈತಿ. ನಾವು ಹಿಂದೂ ಸಮಾಜದಲ್ಲಿ ಹುಟ್ಟಿ ಹಿಂದೂ ಸಮಾಜದ ಒಂದು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಹಿರಿಯರು ಏನು ಹಾಕಿಕೊಟ್ಟ ದಾರಿಯನ್ನ ನಾವು ಮುಂದೆ ನಡೆಸ್ಕೊಂಡು ಹೊಂಟೀವಿ. ಆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮತ್ತು ಈ ನಾಟಕವನ್ನ ಕಲಿತಂತ ಎಲ್ಲಾ ಕಲಾವಿದರಿಗೂ ಕೂಡ ಆ ತಾಯಿಯ ಆಶೀರ್ವಾದ ಇರಲಿ. ಈ ನಾಟಕ ಒಳ್ಳೆಯ ಇವತ್ತಿನ ರಾತ್ರಿ ಒಳ್ಳೆಯ ನಾಟಕವಾಗಿ ಹೊರಹೊಮ್ಮಲಿ. ಆ ಕಲಾವಿದರಿಗೆ ತಾಯಿಯ ಶುಭ ಕೋರಿ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೇವಿಯ ದೇವಸ್ಥಾನ ಆಗಿರಬಹುದು, ಇನ್ನಿತರ ಸ್ಥಳಗಳಲ್ಲಿ ಪೆಂಡಾಲ್ ಸೇವೆಯನ್ನ ಮಾಡಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಮಾದರ್ ಜೊತೆಗೆ ಲಕ್ಷ್ಮಣ್ ಮಾದರ್ ಅವರಿಗೆ ಕಮಿಟಿ ಅವರು ಗೌರವಿಸಬೇಕಂತ ವಿಚಾರವನ್ನು ಪಟ್ಟುಕೊಂಡಿದ್ದಾರೆ. ದಯವಿಟ್ಟು ಅವರು ಪ್ರೀತಿಯ ಮಾಲಾರ್ಪಣೆಯನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ನೇರವಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೂರ್ವ ಧನ್ಯವಾದಗಳು. ಕೇವಲ ಈ ವೇದಿಕೆಯನ್ನ ಉದ್ದೇಶಿಸಿ 1-2 ವಿಚಾರಗಳನ್ನ ಮಾತನಾಡಬೇಕು ಅಂತ ಹೇಳಿ ಶ್ರೀಯುತ MS ಪಾಟೀಲ್ ನಿವೃತ್ತರು ಅವರನ್ನ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಜಾತ್ರೆಯ ಅಂಗವಾಗಿ ಈ ಒಂದು ನಾಟಕ ಮತ್ತು ಇದೊಂದು ಅದ್ಭುತವಾದ ಒಂದು ಈ ಜಾತ್ರೆ ಮಾಡಿದರೆ ನನ್ನ ಅನಿಸಿಕೆ ಪ್ರಕಾರ ಈ ತಾಲೂಕದಲ್ಲೆಲ್ಲ ಈ ಜಿಲ್ಲೆಯಲ್ಲೇ ಇಂಥ ಒಂದು ಅದ್ಭುತವಾದ ಇಂಥ ಒಂದು ದೇಣಿಗೆ ಕೊಟ್ಟು ನಾಟಕ ಆಗಿಲ್ಲ, ಇಂಥ ಒಂದು ಜಾತ್ರೆ ಆಗಿಲ್ಲ ಅಂತ ಅನಿಸುತ್ತೆ. ಇಷ್ಟೊಂದು ಉತ್ಸುಕತೆ ಎಲ್ಲರಲ್ಲಿಯೂ ಇರಬೇಕು, ಯಾವತ್ತೂ ಇರಬೇಕು. ಈಗ ನೀವು ತಾವೆಲ್ಲ ಕಾಯ್ತಾ ಇರೋದು ನಾಟಕ ಸಲುವಾಗಿ. ತಮಗೆ ಈ ನಾಟಕದಲ್ಲಿ ಇರುವಂಥ ಒಂದು ವಿಚಾರಗಳನ್ನು, ಒಂದು ಸವಿಯಾದ ವಿಚಾರಗಳನ್ನು ನಾವು ತಗೊಳ್ಬೇಕು.
ಒಂದು ಬೇಡಾದ ವಿಚಾರಗಳನ್ನು ಬಿಟ್ಟು ನಾವು ಒಳ್ಳೆಯ ಸಂಸ್ಕೃತವಾಗಿ ಬಾಳ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಅನುಕೂಲ ಮಾಡಲಿಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದೇವೆ ಅನ್ನುವಂತ ಅಭಿಮಾನದ ಮಾತುಗಳನ್ನಾಡಿರುವ ಶ್ರೀಯುತ MS ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಅವರು ಇವರು ವಹಿಸಿಕೊಂಡಿದ್ರು ಸುರೇಶ್ ಕೊಂಡೂರವರು. ಅವರ ಪರವಾಗಿ ಅಧ್ಯಕ್ಷೀಯ ಪರವಾದ ನುಡಿಗಳನ್ನ ನಮ್ಮ ಅಂಬೇಡ್ಕರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮುತ್ತಣ್ಣ ವಾಯ್ಬೆನ್ನೂರ್ ಅವರು ಅಧ್ಯಕ್ಷೀಯ ಪರ ನುಡಿಗಳನ್ನ ಆಡ್ಬೇಕು ಅಂತ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ. ಈಗ ನಿಮ್ಮೆಲ್ಲರಲ್ಲಿ ವಿನಂತಿ, ಒಂದೇ ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಕಲಾವಿದರು ಎಲ್ಲವೂ ಪುಸ್ತಕವಾಗಿ ಕೂತ್ಕೊಂಡಿದ್ದಾರೆ. ಆದರೆ ಇಲ್ಲಿ ಈ ನಾಟಕ ಆಯೋಜನೆ ಮಾಡಲಿಕ್ಕೆ, ದೇವಿಯ ಜಾತ್ರೆನ ಆಯೋಜನೆ ಮಾಡಲಿಕ್ಕೆ ಊರಿನ ಶ್ರಮ, ಊರು ಹಿರಿಯರ ಶ್ರಮ, ನಮ್ಮ ಸಮುದಾಯದ ಮಾದಿಗ ಸಮಾಜದ ಯುವಕರ ಶ್ರಮ ತುಂಬ ಭಾಳ ಇದೆ. ಹಾಗಾಗಿ ಅವ್ರನ್ನ ಇಂಥ ಸಂದರ್ಭದಲ್ಲಿ ನಾವು ನೆನೆಸಬೇಕಾಗುತ್ತೆ, ಗೌರವಿಸಬೇಕಾಗುತ್ತೆ, ಸನ್ಮಾನ ಮಾನ ಸನ್ಮಾನ ಮಾಡಬೇಕಾಗುತ್ತೆ. ಅಂದಾಗ ಮಾತ್ರ ನಮ್ಮ ಸಮಾಜದ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಇನ್ನಷ್ಟು ಹೆಚ್ಚಾಗುತ್ತೆ. ಕಲಾವಿದರು ನಮ್ಮವರದಾರ, ಕಲೆಯನ್ನು ಇಲ್ಲೇ ಪ್ರದರ್ಶನ ಮಾಡ್ತಾರೆ. ಕಲಾಕಾರರು ನೀವೇ ಇದ್ದೀರಿ, ಕಲೆಯನ್ನು ಆಸ್ವಾದನೆ ಮಾಡೋರು ನೀವು ಇದ್ದೀರಿ. ಆದ್ರೆ ಇದ್ರ ಮಧ್ಯೆ ಊರು ಜನ, ನಮ್ಮ ಈ ಏನು ಗುತ್ತತ್ತಿ ಗ್ರಾಮ, ಚಿಕ್ಕುಳುಬಾಳ ಗ್ರಾಮ, ಈ ಸುತ್ತಮುತ್ತ ಏನು ಗ್ರಾಮ ಅದಾವ, ಎಲ್ಲ ಗ್ರಾಮದ ಮಧ್ಯೆ ನಮ್ಮ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿದ್ರು ಕೂಡ ಕಲಾತ್ಮಕವಾಗಿ ಇವತ್ತು ಎಲ್ಲ ಸಮಾಜದೊಂದಿಗೆ ಅನ್ಯೋನ್ಯವಾಗಿ ಇರುತ್ತಾ ತನ್ನ ಕಡು ಬಡತನದಲ್ಲಿ, ಕಷ್ಟದಲ್ಲಿ, ಅಪಮಾನದಲ್ಲಿ ಕೂಡ ಇವತ್ತು ಕಲೆಯನ್ನ ಮುಂದುವರಿಸೋ ಕಾರಣ ಏನಂತಂದ್ರೆ ಮಾದಿಗೆ ಸಮಾಜ ಆದಿ ಪರಂಪರೆಯಲ್ಲಿ ಆದಿಜಾಂಬವರಾಗಿ, ಮಾತಂಗನಾಗಿ, ಹನುಮಂತನಾಗಿ, ಮಾತಂಗಿಯಾಗಿ, ಕೃಷ್ಣನ ವಂಶಸ್ಥರಾಗಿ ಇವೆಲ್ಲ ಸಂಬಂಧಗಳು ಮಾದಿಗ ಸಮುದಾಯದ ಮಧ್ಯೆ ಬೆಳೆದು ಬಂದಿದೆ. ಅಂತ ಒಂದು ಸಂಸ್ಕೃತಿ ಭಾರತೀಯ ಪರಂಪರೆಯಲ್ಲಿ ಇರುವುದರಿಂದ ನಾವು ಎಲ್ಲ ವರ್ಗದವರು ಕೂಡ ಪ್ರೀತಿ ಅನ್ಯೋನ್ಯತೆಯನ್ನ ನಾವು ಹೊಂದುತ್ತಾ ಬಂದಿದ್ರಿಂದ ಇವು ಆ ಪ್ರೀತಿಯ ದ್ಯೋತಕವಾಗಿ ಇವತ್ತು ಕಲೆಗಳ ಮುಖಾಂತರ ಮತ್ತೆ ಸಾಮರಸ್ಯದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಸಾಧ್ಯ ಆಗಿದೆ. ಅದಕ್ಕೋಸ್ಕರ ಇವತ್ತು ಮುತ್ತತ್ತಿ ಗ್ರಾಮದ ನಮ್ಮ ಎಲ್ಲ ಆದಿಜಾಮ ಮಾದಿಗ ಸಮಾಜ ಯುವಕರು ಇವತ್ತು ಏನೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ನಿಜಕ್ಕೂ ನಿಮಗೆ ಚಿರಋಣಿ ಆಗಿರ್ತೈತೆ. ಯಾಕಂತಂದ್ರೆ ಈ ಊರಿನ ಗ್ರಾಮದ ಗುರು ಹಿರಿಯರಿಗೂ, ಮೇಲ್ವರ್ಗದ ಎಲ್ಲ ನಮ್ಮ ಹಿರಿಯರಿಗೂ ಕೂಡ, ವಿಶೇಷವಾಗಿ ಲೋಕಾಪುರ ಫ್ಯಾಮಿಲಿ, ಆಮೇಲೆ ಮೇಟಿಯವ್ರ ಫ್ಯಾಮಿಲಿ, ಹೊಸಗೌಡರು ಇತ್ಯಾದಿ ಮತ್ತು ನಮ್ಮ ಸೋಮಸಿಂಹ ಲಾಮಾಣಿ ಅವರು ಕೂಡ ನಿಮ್ಮ ಜೊತೆಗಿದ್ದಾರೆ. ಅಂದ್ರೆ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ಮಾದಿಗ ಸಮಾಜ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಎಲ್ಲರೂ ಕೂಡ ತನುಮನದಿಂದ ಸಹಾಯ ಮಾಡಿ ದೇವಿಗೆ ಏನು ಬೇಕಾಗಿಂತ ದೇವಿ ಏನು ಹೇಳಿದ್ರು ಪೂಜಾರಿ ಮೈ ಮೇಲೆ ಒಂದು ಆ ರೀತಿಯನ್ನ ಅವರ ಪೂರೈಕೆಯನ್ನು ಮಾಡಿದಂತ ಭಕ್ತ ವೃಂದ ಈ ಮುತ್ತತ್ತಿ ಗ್ರಾಮ. ಈ ಮುತ್ತತ್ತಿ ಸಮಾಜದ ಭಕ್ತದ ಒಂದು ಪ್ರಯತ್ನದಿಂದ ಇವತ್ತು ಜಾತ್ರೆ ವಿಜೃಂಭಣೆ ಆಗಿದೆ. ಒಂದು ತಾವು ನೆನಪಿಟ್ಟುಕೋರಿ, ಇಂಥ ಈ ಜಾತ್ರೆಯನ್ನ ಮಾಡಲಿಕ್ಕೆ ತುಂಬಾ ಕಷ್ಟಗಳನ್ನು ಕೂಡ ಆಗಿದೆ. ನಿನ್ನೆ ಮೊನ್ನೆ 2-3 ದಿನ ನಾವು ನೋಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ರದ್ದು ಮಾಡಬೇಕು ಅನ್ನುವಂತ ಕೆಲವರು ಎಷ್ಟೋ ಕೋರಿಕೆಗಳು ನಡೆಸಿದ್ರು. ಒಂದು ತಾವು ನೆನಪಿಟ್ಕೋರಿ, ಜನಪ್ರತಿನಿಧಿಗಳು ಯಾರೇ ಇರಲಿ, ಜನಪ್ರತಿನಿಧಿಗಳ ವಂಶಸ್ಥರಾಗಲಿ, ಜನಪ್ರತಿನಿಧಿಗಳ ಸಂಬಂಧಿಕರಾಗಲಿ, ಅಸ್ಪೃಶ್ಯ ಜನಾಂಗದವರಿಗೆ ಅಡೆತಡೆಗಳು ಮಾಡಿದ್ರೆ ಅದು ಎಲ್ಲವೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿ ಮೇಲೆ ಹೋಗುತ್ತೆ. ಇದು ಜನಪ್ರತಿನಿಧಿ ಕೋರ್ಟ್ ಕಾಯ್ದೆ ಇದೆ, ಒಂದು ಹೊಸದಾಗಿ ಒಂದು ಕೋರ್ಟ್ ಇದೆ. ಎಲ್ಲೇ ಮೂಲ ಕುಂತರೂ ಕೂಡ ಅವನು ಸಂಬಂಧಪಟ್ಟ ವ್ಯಕ್ತಿಗಳು ನಮ್ಮ ಪರಿಶಿಷ್ಟ ಜಾತಿ, ಅಸ್ಪೃಶ್ಯ ಜಾತಿಗೆ ಯಾರ್ಯಾರು ಅನ್ಯಾಯ ಮಾಡಿದ್ರೆ ತಕ್ಷಣ ನಾವು ಬುದ್ಧಿವಂತರು ಮುಂದುವರೆದ್ರೆ ಅದು ಅವನ ಮೇಲೆ ಕ್ರಮ ಆಗುತ್ತೆ. ಇದು ಬಹಳಷ್ಟು ಮಂದಿ ಗೊತ್ತಿಲ್ಲ. ಅದಕ್ಕೋಸ್ಕರ ನೀವು ಎಷ್ಟೇ ಅನ್ಯಾಯ ಅವಮಾನಗಳನ್ನು ಸಹಿಸಿದ್ರು ಕೂಡ ನಿಮ್ಮೊಂದಿಗೆ ಸಮಾಜ ಐತೆ, ನೀವೇನು ಹೆದರಕೋಬೇಡ್ರಿ. ಊರಿನ ದೈವ ಐತಿ. ಮುತ್ತತ್ತಿ ಗ್ರಾಮದ ಬಂಧುಗಳಿಗೆ ಹೇಳ್ತೀವಿ, ಧೈರ್ಯದಿಂದ ಇರಿ, ನೀವು ಏನೂ ಆಗುದಿಲ್ಲ ಅಂತಕೊಂಡು ಹೇಳುತ್ತಾ ನಾನು 2 ಮಾತಿಗೆ ಊರಾಮ ಹೇಳ್ತೀನಿ. ಜೈ ಮಾದಿಗ, ಜೈ ಜೈ ಮಾದಿಗ. ಧನ್ಯವಾದಗಳು. ಕಲೆ ಮತ್ತು ಸಂಗೀತದ ಒಂದು ಬೇರು ಎಲ್ಲಿತ್ತು ಅಂತಂದ್ರೆ ಅದು ಆದಿಜಾಂಬದ ರಕ್ತದಿಂದಲೇ ಬಂದಿರತಕ್ಕಂಥದ್ದು. ಅದು ಎಲ್ಲವನ್ನ ಬೆಳೆಸ್ತಾ ಉಳಿಸ್ತಾ ಬಂದಿದ್ದೀರಿ ಅಂತ ಹೇಳಿ ಅಭಿಮಾನದ ಮಾತುಗಳನ್ನ ಆಡಿರ್ತಕ್ಕಂಥ ಶ್ರೀಯುತರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಲ್ಲಿಯವರೆಗೆ ಶಾಂತತೆಯಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ಮೊದಲು ತಮಗೆ ಹಾಗೂ ವೇದಿಕೆಯಲ್ಲಿರುವ ಸರ್ವ ಅತಿಥಿಗಳಿಗೆ ಅವರಿವರೆನ್ನದೆ ಎಲ್ಲರಿಗೂ ವಂದನೆ, ಅಭಿನಂದನೆ, ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ.